ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂಪರ್ಮಾಮ್ ಫ್ರೇಯಾ. ಎಲ್ಲರೂ ಹೇಗಿದ್ದೀರಾ, ಆರಾಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಳ್ತೀವಿ ನೋಡಿ, ನಾವು ಕೆಲವೊಮ್ಮೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿ ಬಿಡ್ತೀವಿ. ಸೊ ಮೊದಲೇ ನಿಮಗೆ ಗೊತ್ತಿದ್ರೆ ನಿಮಗೆ ಇನ್ನು ಜಾಸ್ತಿ ಕೇರ್ಫುಲ್ ಆಗಿರ್ಬೋದು. ಸೊ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ಈ ವಿಡಿಯೋವನ್ನು ಮೊದಲನೇದು ಸೆಲ್ಫ್ ಮೆಡಿಕೇಶನ್. ಕೆಲವರಿಗೊಂದು ಅಭ್ಯಾಸ ಇರುತ್ತೆ, ಸ್ವಲ್ಪ ಶೀತ ಆದರೆ ಶೀತದ್ದು ಮಾತ್ರ ತಗೊಳ್ತಾರೆ, ಸ್ವಲ್ಪ ಬೆನ್ನು ನೋವು ಸೊಂಟ ನೋವು ಆದರೆ ನೋವಿದ್ದು ಮಾತ್ರ ತಗೊಳ್ತಾರೆ, ಅದು ಸ್ವಲ್ಪ ಹೆಡ್ಡೇಕ್ ಆದರೆ ಹೆಡ್ಡೇಕಿದ್ದು ಮಾತ್ರ ತಗೊಳ್ತಾರೆ. ಸೊ ಈ ರೀತಿ ಪ್ಲೀಸ್ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮಾಡಬೇಡಿ. ಇದರಿಂದ ನಿಮಗಷ್ಟೇ ಅಲ್ಲ, ನಿಮ್ಮ ಮಗುವಿಗೆ ಕೂಡ ಎಫೆಕ್ಟ್ ಆಗುವ ಚಾನ್ಸಸ್ ಇದೆ. ಒಂದು ವೇಳೆ ನಿಮಗೆ ತುಂಬ ಹಿಂಸೆ ಅಂತ ಅನಿಸಿದರೆ ನೀವು ಆ ಟೈಮಲ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಅವರು ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಕೊಡ್ತಾರೆ. ಸೊ ದಯಮಾಡಿ ನಿಮ್ಮ ಡಾಕ್ಟರ್ ನೀವೇ ಆಗಬೇಡಿ. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಏನಾದರೂ ಈ ಥರ ಹಿಂಸೆ ಅಂತ ಅನಿಸಿದರೆ, ಏನಾದರೂ ಡಿಸ್ಕಂಫರ್ಟ್ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಮೀಟ್ ಆಗಿ ಅವರು ನಿಮಗೆ ಸೇಫ್ ಮೆಡಿಸಿನ್ಸ್ ಕೊಡ್ತಾರೆ. ಸೊ ಇದು ಬಂದು ಮೊದಲನೇ ಥಿಂಗ್ ನೀವು ಮೈಂಡಲ್ಲಿ ಇಡಬೇಕು. ಸೆಕೆಂಡ್, ಪ್ರೆಗ್ನೆನ್ಸಿಯಲ್ಲಿ ಬಗ್ಗಿ ಕೆಲಸ ಮಾಡೋದು ಅಥವಾ ಭಾರ ಎತ್ತೋದು, ಹೆವಿ ಕೆಲಸ ಮಾಡೋದು, ಸೊ ಈ ರೀತಿ ಎಲ್ಲ ಪ್ರೆಗ್ನೆನ್ಸಿಯಲ್ಲಿ ಮಾಡಬೇಡಿ. ಅಥವಾ ಹೆವಿ ಎಕ್ಸಸೈಸ್ ಮಾಡೋದು, ಸೊ ಇದೆಲ್ಲ ನೀವು ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಜೊತೆಗೆ ಕೆಲವರಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ, ಅಥವಾ ಹೊಟ್ಟೆಗೆ ಬಿಸಿ ಬಿಸಿ ನೀರು ಹಾಕೋದು, ಸೊ ಆ ರೀತಿ ಎಲ್ಲ ಪ್ರೆಗ್ನೆನ್ಸಿಯಲ್ಲಿ ಮಾಡಬೇಡಿ. ಮೂರನೇದು ಬಂದು ಟ್ರಾವೆಲಿಂಗ್. ಸೊ ಟ್ರಾವೆಲಿಂಗ್ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ. ಡಾಕ್ಟರ್ ಹತ್ರ ಹೋಗಿ ಮೀಟ್ ಆಗಲಿಕ್ಕಿದ್ರೆ ಆ ರೀತಿ ಪರವಾಗಿಲ್ಲ, ಬಟ್ ಅನ್ನೆಸರಿ ಅವಶ್ಯಕತೆ ಇಲ್ಲದೆ ನೀವು ಟ್ರಾವೆಲಿಂಗ್ ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲೂ ಲಾಂಗ್ ಜರ್ನಿ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೇ ಒಳ್ಳೆಯದು. ಬಟ್ ನಿಮ್ಗೆ ಯಾವಾಗಲಾದ್ರು ಒಂದು ಪರಿಸ್ಥಿತಿ ಬಂತು, ಒಂದು ಅವಶ್ಯಕತೆ ಬಂತು, ಹೋಗಲೇಬೇಕಾಗುವ ಸಿಚುವೇಶನ್ ಬಂದರೆ ಆ ಟೈಮ್ ನಿಮ್ಮ ಡಾಕ್ಟರ್ ಹತ್ರ ಪರ್ಮಿಷನ್ ಕೇಳಿ. ಯಾಕೆಂದರೆ ಎಲ್ಲರ ಪ್ರೆಗ್ನೆನ್ಸಿ ಒಂದೇ ರೀತಿ ಇರೋದಿಲ್ಲ. ಡಾಕ್ಟರ್ ನಿಮಗೆ ಹೋಗ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ನೀವು ಹೋಗ್ಬೋದು. ಅದರ ಜೊತೆಗೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ, ಅದರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು ವೇಳೆ ನಿಮಗೆ ಟ್ರಾವೆಲಿಂಗ್ ಮಾಡಲೇಬೇಕಾದ್ರೆ ಯಾವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಫಾಲೋ ಮಾಡ್ಬೋದಂತ. ಬಟ್ ನನ್ನ ಅಡ್ವೈಸ್ ಇಷ್ಟೇ, ಪ್ರೆಗ್ನೆನ್ಸಿಯಲ್ಲಿ ಆದಷ್ಟು ಟ್ರಾವೆಲಿಂಗ್ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಸೊ ಇದು ಬಂದು ಮೂರನೇ ಥಿಂಗ್. ಇನ್ನೊಂದು ಡೋಂಟ್ಸ್ ಏನಂದರೆ ಯಾವುದು ತಪ್ಪು ನೀವು ಮಾಡಬಾರ್ದು ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ಬೆನ್ನಿನ ಬಲಕ್ಕೆ ಅಂದರೆ ಬೆನ್ನಿನ ಮೇಲೆ ನೀವು ಮಲಗಬಾರ್ದು. ನೀವು ಲೆಫ್ಟ್ ಸೈಡ್ ತಿರುಗಿ ಮಲಗಬೇಕು. ಲೆಫ್ಟ್ ಸೈಡ್ ತಿರುಗಿ ಮಲಗಿದರೆ ತುಂಬಾ ಒಳ್ಳೆಯದು ನಿಮಗೆ ಪ್ಲಸ್ ನಿಮ್ಮ ಮಗುವಿಗೆ. ಬಟ್ ಸಾಕಾದಾಗ ನೀವು ರೈಟ್ ಸೈಡ್ ಕೂಡ ತಿರುಗಿ ಮಲಗ್ಬೋದು. ಒಂದು ವೇಳೆ ನಿಮಗೆ ಎರಡೂ ಸೈಡ್ ಕೂಡ ನೋವಾಯಿತು ಅಂದರೆ ಎರಡೂ ಸೈಡ್ ಕೂಡ ಮಲಗಿ ಸಾಕಾಯಿತು, ಬೆನ್ನು ನೋವಾಗ್ತಾ ಇದ್ದರೆ ಜಸ್ಟ್ 1 to 2 ಮಿನಿಟ್ಸ್ ಮಲಗಿದರೆ ಪರವಾಗಿಲ್ಲ ಸ್ಟ್ರೇಟ್. ಬಟ್ ತುಂಬ ಹೊತ್ತು ಸ್ಟ್ರೇಟ್ ಮಲಗುವುದನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ರೆಗ್ನೆನ್ಸಿಯಲ್ಲಿ. ಅದರಲ್ಲೂ ಆಫ್ಟರ್ 3 ಮಂತ್ಸ್ ನೀವು ಬೆನ್ನಿನ ಮೇಲೆ ಲಾಂಗ್ ಟೈಮ್ ಮಲಗಲೇಬಾರ್ದು. ಇದು ಯಾಕೆ ನಾವು ಮಲಗಬಾರ್ದು ಅಂತ ಹೇಳ್ತೀವಿ ಅಂದರೆ, ನಿಮ್ಮದು ಹೊಟ್ಟೆಯ ಗಾತ್ರ ಜಾಸ್ತಿ ಆಗ್ತಾ ಬರುವಾಗ ನಿಮ್ಮ ಹೊಟ್ಟೆ ಏನು ಮಾಡ್ತದೆ, ನಿಮ್ಮ ಗರ್ಭಕೋಶ ಹೋಗಿ ಅಂದರೆ ಗರ್ಭಕೋಶದ ವೇಟ್ ಹೋಗಿ ನಿಮ್ಮ ರಕ್ತನಾಳಕ್ಕೆ ಹೋಗಿ ಪ್ರೆಸ್ ಮಾಡುತ್ತೆ. ಸೊ ರಕ್ತನಾಳಕ್ಕೆ ಹೋಗಿ ಪ್ರೆಸ್ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಪರಿಚಲನೆ ಸ್ಟಾಪ್ ಆಗುತ್ತೆ. ನಿಮ್ಮ ಗರ್ಭಕೋಶಕ್ಕೆ ಕೂಡ ರಕ್ತ ಪರಿಚಲನೆ ಸ್ಟಾಪ್ ಆಗುತ್ತೆ. ಜೊತೆಗೆ ನಿಮ್ಮ ಬಾಡಿಯ ಕೆಳಗಿನ ಪಾರ್ಟಿಗೆ ರಕ್ತ ಪರಿಚಲನೆ ಸ್ಟಾಪ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಗರ್ಭಕೋಶಕ್ಕೆ ಕಡಿಮೆ ರಕ್ತ ಪರಿಚಲನೆ ಸಿಗುವುದರಿಂದ ಮಗುವಿನ ಗ್ರೋತ್ ಕೂಡ ಕಡಿಮೆಯಾಗುವ ಚಾನ್ಸಸ್ ಇದೆ. ಸೊ ಆದ ಕಾರಣ ನೀವು ಲೆಫ್ಟ್ ಸೈಡ್ ತಿರುಗಿ ಮಲಗಿದ್ರೆ ಒಳ್ಳೆಯದು. ಇನ್ ಬಿಟ್ವೀನ್ ಸಾಕಾದಾಗ ರೈಟ್ ಸೈಡ್ ಕೂಡ ತಿರುಗಿ ಮಲಗಬಹುದು. ಬಟ್ ಬೆನ್ನಿನ ಮೇಲೆ ಜಾಸ್ತಿ ಹೊತ್ತು ಮಲಗಲಿಕ್ಕೆ ಹೋಗಬೇಡಿ. 1 to 2 ಮಿನಿಟ್ಸ್ ಪರವಾಗಿಲ್ಲ, ಬಟ್ ಜಾಸ್ತಿ ಹೊತ್ತು ಬೆನ್ನಿನ ಮೇಲೆ ಮಲಗಲಿಕ್ಕೆ ಹೋಗಬೇಡಿ. ಇನ್ನೊಂದಂದರೆ, ಕೆಲವರಿಗೆ ಪ್ರೆಗ್ನೆಂಟ್ ಆದಮೇಲೆ ಇಡೀ ದಿನ ಒಂದೇ ಕಡೆ ಕೂತ್ಕೊಂಡಿರ್ತಾರೆ ಅಥವಾ ಇಡೀ ದಿನ ಮಲ್ಕೊಂಡೇ ಇರ್ತಾರೆ, ಯಾವುದಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಸೊ ಆ ರೀತಿ ನೀವೆಲ್ಲ ಮಾಡಬೇಡಿ. ಆದಷ್ಟು ಆ್ಯಕ್ಟಿವ್ ಆಗಿರಿ ಪ್ರೆಗ್ನೆನ್ಸಿಯಲ್ಲಿ. ಸಣ್ಣ ಪುಟ್ಟ ಕೆಲಸ ನೀವು ಮಾಡ್ಬೋದು, ಸಣ್ಣ ಪುಟ್ಟ ಕುಕ್ಕಿಂಗ್ ನೀವು ಮಾಡ್ಬೋದು, ಅಥವಾ ಸಣ್ಣ ಪುಟ್ಟ ನಿಂತ್ಕೊಂಡು ಪಾತ್ರೆ ತೊಳೆಯೋದಾಗಲಿ, ಏನಾದರೂ ಸಣ್ಣ ಪುಟ್ಟ ಥಿಂಗ್ಸ್, ಸ್ವಲ್ಪ ವಾಕಿಂಗ್, ಆ ರೀತಿ ಎಲ್ಲ ಮಾಡಿ ಆದಷ್ಟು ಆ್ಯಕ್ಟಿವ್ ಆಗಿರಿ. ಸೊ ನೀವು ಆದಷ್ಟು ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ ಪ್ರೆಗ್ನೆನ್ಸಿ ಕೂಡ ಹೆಲ್ದಿ ಆಗಿರುತ್ತೆ, ಮಗುವಿಗೆ ಕೂಡ ಒಂಥರ ಹೆಲ್ತ್ ಇಂಪ್ರೂವ್ ಆದಾಗೆ ಆಗುತ್ತೆ. ಸೊ ಆದ ಕಾರಣ ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇರಿ. ಒಂದು ವೇಳೆ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರೆ, ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದರೆ ಮಾತ್ರ ಬೆಡ್ ರೆಸ್ಟ್ ತೊಗೊಳ್ಳಿ. ಇಲ್ಲದಿದ್ದರೆ ನೀವು ಆದಷ್ಟು ಆ್ಯಕ್ಟಿವ್ ಆಗಿದ್ರೇ ಒಳ್ಳೆಯದು. ಡಾಕ್ಟರ್ ಅಡ್ವೈಸ್ ಮಾಡಿದರೆ ಮಾತ್ರ ನೀವು ಬೆಡ್ ರೆಸ್ಟ್ ತೊಗೊಳ್ಬೋದು. ಇನ್ನೊಂದು ಬಂದು ನಾವು ತಪ್ಪು ಮಾಡ್ತೀವಿ ಏನಂದರೆ, ನಾವು ನೀರು ಕುಡಿಯೋದಿಲ್ಲ ಚೆನ್ನಾಗಿ.
ಏನಾಗ್ತವೆ, ನಮಗೆ ಬಾಯಾರಿಕೆ ಕೂಡ ಆಗೋದಿಲ್ಲ. ಬೆಳಿಗ್ಗೆ ಒಂದು ಲೋಟ ಕುಡಿದ್ರೆ ಮಧ್ಯಾಹ್ನ ಒಂದ್ಸಲ ಊಟ ಆದಮೇಲೆ ಸ್ವಲ್ಪ ಕುಡಿತೀವಿ, ಮತ್ತು ರಾತ್ರಿ ಒಂದು ಸ್ವಲ್ಪ ಮಲಗುವ ಮುಂಚೆ ಕುಡಿತೀವಿ ಅಷ್ಟೇ. ಸೊ ನೀವು ಆ ಒಂದು ತಪ್ಪು ಮಾಡಬೇಡಿ. ಪ್ರೆಗ್ನೆನ್ಸಿಲಿ ಆದಷ್ಟು ಚೆನ್ನಾಗಿ ನೀರು ಕುಡೀರಿ. ಸೊ ಅಟ್ಲೀಸ್ಟ್ 2 ರಿಂದ 3 ಲೀಟರ್ ನೀರು ನೀವು ಎವ್ರಿಡೇ ಕುಡಿದ್ರೆ ಒಳ್ಳೆಯದು. 3 ಲೀಟರ್ಗಿಂತ ಸ್ವಲ್ಪ ಜಾಸ್ತಿ ಕುಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ಬಟ್ ಅಟ್ಲೀಸ್ಟ್ 2 ರಿಂದ 3 ಲೀಟರ್ ನೀರು ನೀವು ಚೆನ್ನಾಗಿ ಕುಡಿಬೇಕು. ಸೊ ನೀರು ಚೆನ್ನಾಗಿ ಕುಡಿಯೋದ್ರಿಂದ ನಿಮ್ಮ ಬಾಡಿ ಫುಲ್ ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಸೊ ನಿಮ್ಮ ಬಾಡಿ ಫುಲ್ ಹೈಡ್ರೇಷನ್ ಮೇಂಟೈನ್ ಆಗಿರೋದ್ರಿಂದ ನಿಮ್ಮ ಗರ್ಭಕೋಶದ ಒಳಗೆ ಅಮ್ನಿಯಾಟಿಕ್ ಫ್ಲೂಯಿಡ್ ಇರುತ್ತೆ ನೋಡಿ. ಸೊ ಅದು ಕೂಡ ಆ ಒಂದು ಫ್ಲೂಯಿಡ್ನ ಲೆವೆಲ್ ನಾರ್ಮಲ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಸೊ ನೀವು ಚೆನ್ನಾಗಿ ನೀರು ಕುಡಿಬೇಕು ಪ್ರೆಗ್ನೆನ್ಸಿಯಲ್ಲಿ. ಇನ್ನೊಂದು ತಪ್ಪು ನಾವು ಏನು ಮಾಡ್ತೀವಿ ಅಂದರೆ, ಈಗಿನ ಒಂದು ಜನ್ರೇಷನ್ ಅಥವಾ ಈಗಿನ ಒಂದು ಲೈಫ್ ಸ್ಟೈಲ್ ಏನಾಗಿದೆ ಅಂದರೆ, ನಾವು ಜಾಸ್ತಿ ಒಂದು ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಡೀ ದಿನ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೀವಿ, ಅಥವಾ ಇಡೀ ದಿನ ಲ್ಯಾಪ್ಟಾಪ್, ಐಪ್ಯಾಡ್, ಅಥವಾ ಇಡೀ ದಿನ ಏನು ನಾವು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಇದರಿಂದ ನಮಗೆ ಸಫಿಷಿಯೆಂಟ್ ರೆಸ್ಟ್ ಸಿಗೋದಿಲ್ಲ. ನಾವು ರಾತ್ರಿ ಮಲಗುವುದನ್ನು ಬಿಟ್ಟು ನಾವು ಮೊಬೈಲಲ್ಲಿ ಇರ್ತೀವಿ. ಸೊ ಅದನ್ನು ನೀವು ಪ್ರೆಗ್ನೆನ್ಸಿಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಮಧ್ಯಾಹ್ನ 1 ರಿಂದ 2 ಗಂಟೆ ನೀವು ಮಲಗ್ಬೋದು. ನಿದ್ದೆ ಬರದಿದ್ದರೂ ಕೂಡ ನೀವು ಅಟ್ಲೀಸ್ಟ್ ರೆಸ್ಟ್ ಮಾಡ್ಬೋದು. ರಾತ್ರಿ ಅಟ್ಲೀಸ್ಟ್ ನಮಗೆ 7 hours ಆದರೂ ನಿದ್ದೆ ಬೇಕು. ಸೊ ನಿಮ್ಮ ನಿದ್ದೆಯ ಟೈಮಲ್ಲಿ ನೀವು ಮೊಬೈಲ್ ಇಟ್ಕೊಂಡು ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಸಫಿಷಿಯೆಂಟ್ ರೆಸ್ಟ್ ಸಿಗೋದಿಲ್ಲ. ಸೊ ಅಟ್ಲೀಸ್ಟ್ 7 hours ಆದರೂ ನೀವು ನೈಟ್ ಮಲಗಲೇಬೇಕು. ಸೊ ಇದು ಕೂಡ ನೀವು ಮೈಂಡಲ್ಲಿ ಇಡಬೇಕು ಪ್ರೆಗ್ನೆಂಟ್ ಇದ್ದವರು. ಇನ್ನೊಂದು, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ ಕೆಲವರಿಗೆ. ಫುಲ್ ಬಾಡಿಗೆ ಬಿಸಿ ಬಿಸಿ ನೀರು ಹಾಕ್ತಾರೆ. ಸೊ ಇದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ. ಸ್ವಲ್ಪ ಬಿಸಿ ಇದ್ದರೆ ಪರವಾಗಿಲ್ಲ, ಬಟ್ ಬಿಸಿ ಬಿಸಿ ನೀರು ಬೇಡ. ಹೊಟ್ಟೆ ಮೇಲೆ ಬಿಸಿ ಬಿಸಿ ನೀರು ಹಾಕೋದನ್ನು ಅವಾಯ್ಡ್ ಮಾಡಿ. ಇದು ಕೂಡ ನೀವು ಮೈಂಡಲ್ಲಿ ಇಡಬೇಕು. ಇನ್ನು ಕೆಲವರಿಗೆ ಇದು ಅಭ್ಯಾಸ ಯಾರಿಗೆ ಇರಲಿಕ್ಕಿಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ಒಂದು ವೇಳೆ ನಿಮಗೆ ತಂಬಾಕು ಸೇವನೆಯ ಅಭ್ಯಾಸ ಇದ್ದರೆ, ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ನ ಅಭ್ಯಾಸ ಇದ್ದರೆ ನೀವು ಇದನ್ನು ಸ್ಟಾಪ್ ಮಾಡಬೇಕು. ಇದು ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ಅಲ್ಲ, ನೀವು ಪ್ರೆಗ್ನೆಂಟ್ ಇಲ್ಲದಿದ್ದರೂ ಕೂಡ ಈ ಅಭ್ಯಾಸ ಒಳ್ಳೆಯದಲ್ಲ. ಸೊ ನಿಮ್ಮ ತಂಬಾಕು, ಆಲ್ಕೋಹಾಲ್, ಸ್ಮೋಕಿಂಗ್ ಈ ಎಲ್ಲ ಅಭ್ಯಾಸವನ್ನು ನೀವು ಅವಾಯ್ಡ್ ಮಾಡಬೇಕು. ಇನ್ನೊಂದು ಥಿಂಗ್ಸ್ ನಾವು ಅವಾಯ್ಡ್ ಏನು ಮಾಡಬೇಕಂದ್ರೆ, ಹೊರಗಿನ ತಿಂಡಿ ಫಾಸ್ಟ್ ಫುಡ್ ಇರ್ಬೋದು, ಚೈನೀಸ್ ಇರ್ಬೋದು, ರೆಡಿಮೇಡ್ ಫುಡ್, ಅಥವಾ ತುಂಬ ಮಸಾಲೆ ಹಾಕಿ ಮಾಡಿದ ಫುಡ್ ಇರ್ಬೋದು, ಜಂಕ್ ಫುಡ್. ಸೊ ಆ ರೀತಿಯೆಲ್ಲ ಫುಡನ್ನು ನೀವು ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಬೇಕು. ನಿಮಗೆ ಅಷ್ಟು ಆಸೆ ಇದ್ದರೆ ಹೊರಗಿನ ಫುಡ್ ತಿನ್ನಲಿಕ್ಕೆ, ನೀವು ಆ ಥರದ್ದೇ ಮನೆಯಲ್ಲಿ ಮಾಡಿ ತಿನ್ಬೋದು. ಬಟ್ ಹೊರಗಿದ್ದು ಅನ್ಹೈಜಿನಿಕಲಿ ಪ್ರಿಪೇರ್ ಮಾಡಿದ್ದನ್ನು ನೀವು ಫುಡನ್ನು ನೀವು ಸೇವಿಸಲಿಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿಯಲ್ಲಿ. ಫುಡಲ್ಲಿ, ನಮ್ಮ ಆಹಾರದಲ್ಲಿ ಏನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ, ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಅಧಿಕ ಉಷ್ಣಾಂಶ ಅಥವಾ ಹೀಟ್ ಫುಡ್ ಅಂತ ನಾವು ಹೇಳ್ತೀವಿ. ಸೊ ಆ ಹೀಟ್ ಫುಡನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಕೆಲವೊಂದು ಹೀಟ್ ಫುಡ್ ಅಂದರೆ, ನಮ್ಮ ಫಿಶಲ್ಲಿ ಹೇಳಬೇಕಾದ್ರೆ, ಕೆಲವೊಂದು ಫಿಶಲ್ಲಿ ಹೈ ಮರ್ಕ್ಯುರಿ ಕಂಟೆಂಟ್ ಫಿಶ್ ಇರುತ್ತೆ. ಕೆಲವೊಂದು ಮೀನು ಹೇಳಬೇಕಾದ್ರೆ ಬಂಗುಡೆ ಮೀನು ಅಥವಾ ಟೂನಾ ಹೇಳ್ತೇವೆ, ಸ್ವಾರ್ಡ್ ಫಿಶ್ ಅಂತ ಹೇಳ್ತೇವೆ. ಸೊ ಆ ರೀತಿ ಕೆಲವು ಫಿಶ್ ಅಲ್ಲಿ ಹೈ ಮರ್ಕ್ಯುರಿ ಕಂಟೆಂಟ್ ಇರುತ್ತೆ. ಸೊ ಸೆಲೆಕ್ಟೆಡ್ ಒಂದು ಒಳ್ಳೆ ಫಿಶ್ ಪರವಾಗಿಲ್ಲ, ಬಟ್ ಹೈ ಮರ್ಕ್ಯುರಿ ಕಂಟೆಂಟ್ ಇರುವ ಫಿಶ್ ಅನ್ನು ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಿ. ಜೊತೆಗೆ ಅಂಡರ್ ಕುಕ್ಡ್ ಅಂದರೆ ಸರಿ ಕುಕ್ ಮಾಡದಿರುವ ಏನಾದರೂ ಪದಾರ್ಥ ನೀವು ತಿನ್ನಬೇಡಿ, ಅಥವಾ ಸರಿ ಕುಕ್ ಮಾಡದಿರುವ ಮೊಟ್ಟೆ. ಸೊ ಆ ರೀತಿ ಎಲ್ಲ ಅಂಡರ್ ಕುಕ್ಡ್ ಫುಡನ್ನು ನೀವು ತಗೊಳ್ಬೇಡಿ. ಸರಿಯಾಗಿ ಕುಕ್ ಮಾಡಿದಿರುವ ಮಾತ್ರ ಆಹಾರವನ್ನು ನೀವು ತಗೊಳ್ಬೇಕು. ಅದರ ಜೊತೆಗೆ ನೀವೇನಾದರೂ ಡೈರಿ ಐಟಮ್ಸ್ ತಿನ್ನುವುದಾದ್ರೆ, ಲೈಕ್ ಹಾಲು ಕುಡಿಯೋದಾದ್ರೆ ಅಥವಾ ಚೀಸ್, ಆ ಥರ ಏನಾದರೂ ಡೈರಿ ಪ್ರಾಡಕ್ಟ್ಸ್ ತಿನ್ನುವ ನಿಮಗೆ ಅಭ್ಯಾಸ ಇದ್ದರೆ, ಆದಷ್ಟು ಪ್ಯಾಸ್ಚರೈಸ್ಡ್ ಡೈರಿ ಪ್ರಾಡಕ್ಟ್ಸನ್ನು ನೀವು ಮಾತ್ರ ಯೂಸ್ ಮಾಡಬೇಕು. ಪಾಶ್ಚರೀಕರಣ ಇಲ್ಲದಿರೋ ಫುಡನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಇನ್ನೊಂದು, ಕೆಲವೊಂದು ಫ್ರೂಟ್ ಅವಾಯ್ಡ್ ಮಾಡಬೇಕು. ಯಾವುದಂದರೆ ಪಪ್ಪಾಯ ಆಗಲಿ, ಪೈನಾಪಲ್ ಆಗಲಿ. ಸೊ ಆ ಥರ ಎಲ್ಲ ಇರುವ ಕೆಲವೊಂದು ಹೀಟ್ ಫುಡನ್ನು ನೀವು ಅವಾಯ್ಡ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಅವರಿಗೆಲ್ಲ ಜಾಸ್ತಿ ಗೊತ್ತಿರುತ್ತೆ ಯಾವುದೆಲ್ಲ ಹೀಟ್ ಫುಡ್ ಅಂತ. ಸೊ ನೀವು ಅವರ ಹತ್ರ ಕೇಳಿದರೆ ನಿಮಗೆ ಇನ್ನೂ ಕೂಡ ಹೆಚ್ಚಾಗಿ ಗೊತ್ತಾಗುತ್ತೆ ಯಾವುದೆಲ್ಲ ಫುಡಲ್ಲಿ ಜಾಸ್ತಿ ಹೀಟ್ ಇರುತ್ತೆ ಅಂತ. ಇನ್ನೊಂದು ಏನು ಹೇಳಬೇಕಂದ್ರೆ, ಎಕ್ಸ್ರೇ ಕಂಪ್ಲೀಟಾಗಿ ನಾವು ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ. ಒಂದು ವೇಳೆ ನೀವು ಎಲ್ಲಿಯಾದರೂ ಸ್ಕ್ಯಾನಿಂಗ್ಗೆ ಅಥವಾ ಎಲ್ಲಿಯಾದರೂ ಹೋಗಲಿಕ್ಕೆ ಇದ್ದರೆ ಹಾಸ್ಪಿಟಲಲ್ಲಿ ಹೆಚ್ಚಾಗಿ ಸ್ಕ್ಯಾನಿಂಗ್ನ ಅಂದರೆ ನಮ್ಮ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ಬದಿಯಲ್ಲೇ ಎಕ್ಸ್ರೇ ಇರುತ್ತೆ. ಸೊ ಒಂದು ವೇಳೆ ನೀವು ಸ್ಕ್ಯಾನಿಂಗ್ ಹೋಗೋದಾದರೆ ಕೂಡ
ಎಕ್ಸ್ರೇ ರೂಮಿಗಿಂತ ಸ್ವಲ್ಪ ದೂರನೇ ಕೂತ್ಕೊಳ್ಳಿ. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ, ಸಡನ್ನಾಗಿ ಅವ್ರು ಡೋರೆಲ್ಲ ಓಪನ್ ಮಾಡ್ತಾರೆ, ಎಕ್ಸ್ರೇ ರೇಡಿಯೇಷನ್ ಹೊರಗೆ ಕೂಡ ಬಂದುಬಿಡುತ್ತೆ. ಸೊ ಆದ ಕಾರಣ ನೀವು ಹಾಸ್ಪಿಟಲಿಗೆ ಹೋಗುವಾಗ ಸ್ವಲ್ಪ ಎಕ್ಸ್ರೇ ರೂಮಿಗಿಂತ ಸ್ವಲ್ಪ ದೂರವೇ ಕೂತ್ಕೊಳ್ಳಿ. ಆ್ಯಂಡ್ ನಿಮಗೆ ಬೈ ಚಾನ್ಸ್ ನಿಮ್ಗೆ ಯಾವುದೋ ಸಿಚುವೇಶನ್ ಬಂದರೆ ಎಕ್ಸ್ರೇ ಮಾಡಲಿಕ್ಕೆ ಡಾಕ್ಟರಿಗೆ ಮೊದಲೇ ತಿಳಿಸಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ. ಯಾಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ಯಾರು ಕೂಡ ಎಕ್ಸ್ರೇ ಮಾಡೋದಿಲ್ಲ. ಒಂದು ವೇಳೆ ಪರಿಸ್ಥಿತಿ ಬಂದರೆ ಕೆಲವೊಂದು ಪ್ರೊಟೆಕ್ಟಿವ್ ಅಥವಾ ಕೆಲವೊಂದು ಮೆಷರ್ಸ್ ತಗೊಂಡು ಅವರು ಎಕ್ಸ್ರೇ ಮಾಡಿಸ್ತಾರೆ, ಇಲ್ಲದಿದ್ದರೆ ಅನ್ನೆಸರಿಲಿ ಎಕ್ಸ್ರೇ ಮಾಡೋದಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದು ಕೆಲವು ಥಿಂಗ್ಸ್ಗಳು ನೀವು ಮೈಂಡಲ್ಲಿ ಇಡಬೇಕು ನೀವು ಪ್ರೆಗ್ನೆಂಟ್ ಇದ್ದರೆ. ಸೊ ಈ ತಪ್ಪುಗಳು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ದಯಮಾಡಿ ಮಾಡಬೇಡಿ. ಒಂದು ಹೆಲ್ದಿ ಪ್ರೆಗ್ನೆನ್ಸಿಗೆ ಈ ಎಲ್ಲ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.